ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಗುರುವಾರ ಬೆಳಗ್ಗೆ ಅಂತಲೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇನ್ನು ಪೂಜೆ ಮುಗ್ದಿದೆ. ಅವರವರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಇದ್ದಾರೆ. ವೈಶು ಓದ್ತಿದ್ದಾಳೆ, ಹಸ್ಬೆಂಡ್ ಬಟ್ಟೆನ ಐರನ್ ಮಾಡ್ತಿದ್ದಾರೆ. ಇನ್ನು ನಾನಿಲ್ಲಿ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. Give the answer in simplified form. I don't understand give the place value of the underlined digit 600 hundreds ಅಂದ್ರೆ 600s ಏನು ಟೆನ್ಸ್ 7 ಟೆನ್ಸ್ ಒನ್ಸ್ ಪ್ಲೇಸ್ 100 ಪ್ಲೇಸ್ 10 ಪ್ಲೇಸ್ ಟಿಫನ್ಗೆ ಹಾಗೆ ಲಂಚ್ ಬಾಕ್ಸಿಗೋಸ್ಕರ ಪಂಪ್ಕಿನ್ ಚಪಾತಿ ಅದ್ರ ಜೊತೆ ಪೊಟೆಟೊ ಫ್ರೈ ಮಾಡ್ಕೊತಿದ್ದೀನಿ. ಪೊಟೆಟೊ ಫ್ರೈ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಅವ್ರಿಗೆ ಹಾಗಲಕಾಯಿ ಫ್ರೈನ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಪಂಪ್ಕಿನ್ನ ಬಾಯ್ಲಿಗೆ ಇಡ್ತಿದ್ದೀನಿ. ನೋಡು ಎಕ್ಸ್ಟ್ರಾ 0.5 ಆಗಿ ಇದು ಕೂಡ ಬರಿಬೋದು. ಆಸ್ತ್ರಿ ಮಾಡಂತ ಒಂದು ಡಿಫಿಕಲ್ಟಿ ಇಲ್ಲೇ ಇದು ನೋಡು. ಸೆಕೆಂಡ್ ಏವಂತ ಅಲ್ಲ, EFG ಈ 1825 ಕರೆಕ್ಟ್ ಆಯ್ತಾ? 1627 ನೋಡು ಎಲ್ಲ ಆಯ್ತು. ಇಲ್ಲ ಇದೆ. FGH ಏನು ಕೊಟ್ಟಾರ? ಏನು ಎಲ್ಲ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಕಳಿಸೋವರೆಗೂ ಕಾಲಿಗೆ ಚಕ್ರ ಕಟ್ಕೊಂಡು ನಾವು ಓಡಾಡ್ತಿರ್ತೀವಿ. ಎಲ್ಲ ನೋಡ್ಕೋಬೇಕು, ಮಕ್ಕಳನ್ನ ಎಬ್ಬಿಸ್ಬೇಕು, ಅವ್ರದ್ದು ಹೋಮ್ವರ್ಕ್ ಕಂಪ್ಲೀಟ್ ಆಗಿದೆ ಎಲ್ಲ ನೋಡ್ಕೋಬೇಕು, ಅಡುಗೆ ಮಾಡೋದು, ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಎಷ್ಟೊಂದು ಮಲ್ಟಿಪಲ್ ಟಾಸ್ಕ್ ಅಂತಲೇ ಹೇಳ್ಬೋದು. ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಕೂಡ ನಾನು ಅವರು ಓದಿರೋದು ಬರೆದಿರೋದು ಏನಿರುತ್ತಲ್ಲ ಅದನ್ನ ರೆಗ್ಯುಲರ್ ಆಗಿ ಕೇಳ್ತೀನಿ. ಅದನ್ನು ಕೆಲವೊಂದು ಸರಿ ಇದು ನನಗೆ ಗೊತ್ತಿಲ್ಲ, ಇದು ನಂಗೆ ಅರ್ಥ ಆಗಲ್ಲ ಅಂತ ಹೇಳಿ ನಾವು ಅವ್ರಿಗೆ ಹೇಳಿದಾಗ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ನೆಕ್ಸ್ಟ್ ನಮ್ಮ ಹತ್ರ ಏನು ಶೇರ್ ಮಾಡ್ಕೊಳ್ಳಲ್ಲ. ಸುಮಾರು ನಾನು ಮುಂಚೆ ಎಲ್ಲ ನನಗೆ ಹಾಗೆ ಇದ್ದಿದ್ದು, ನನಗೇನು ಗೊತ್ತಾಗಲ್ಲ, ನೀನು ಸ್ಕೂಲಲ್ಲಿ ಕೇಳ್ಕೊ, ಮ್ಯಾಮ್ ಹತ್ರ ಕೇಳ್ಕೊ ಅಂತ ಹೇಳಿ. ಸೊ ಬರ್ತಾ ಬರ್ತಾ ಏನನ್ನೂ ಶೇರ್ ಮಾಡ್ಕೊಳ್ತಿರ್ಲಿಲ್ಲ. ಹಾಗಾಗಿ ನಾನೇ ನನ್ನಲ್ಲಿ ಬದಲಾವಣೆ ಕಂಡುಕೊಂಡು ಏನೇ ಬ್ಯುಸಿ ಇದ್ದರೂ ಕೂಡ ಅವ್ರು ಏನೇ ಬರ್ಕೊಂಡು ಬಂದ್ರೂ ಅದನ್ನು ನಾನು ಕೇಳ್ತೀನಿ. ನಂಗೆ ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೂ ಅದ್ರ ಬಗ್ಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಅದನ್ನೇ ಪ್ರೀತಿಯಿಂದ ಹೇಳ್ತೀನಿ. ನೆಕ್ಸ್ಟ್ ನೀನು ಸ್ಕೂಲಲ್ಲಿ ಮ್ಯಾಮ್ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೇ ಇದ್ರ ಬಗ್ಗೆ ತಿಳ್ಕೊಂಬಿಡು, ನಿನಗೆ ಅಲ್ಲಿನೇ ಅದನ್ನು ಕ್ಲಾರಿಫೈ ಮಾಡಿ 1-2-3 ಸರಿ ಪ್ರಾಕ್ಟೀಸ್ ಮಾಡು, ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಈ ಥರ ಹೇಳೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ. ಒಂಥರ ಬ್ಯಾಕ್ ಸಪೋರ್ಟ್ ಅಂತಲೇ ಹೇಳ್ಬೋದು. ಏನೇ ಇದ್ದರೂ ಕೂಡ ಬಂದು ಶೇರ್ ಮಾಡ್ಕೊಳ್ತಾರೆ. ಇನ್ನು ವೈಭವ್ ಕೂಡ ಎದ್ದಿದ್ದಾನೆ, ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಅವನು ಕೂಡ ಫ್ರೆಶ್ ಅಪ್ ಆಗೋದಕ್ಕೆ ಹೊರಡ್ತಾನೆ. ಇದಿಲ್ಲಿ ಬಾಯ್ಲ್ ಆಗಿದೆ. ನನಗೆ ಸ್ವಲ್ಪ ಕೈ ನೋವಿರೋದ್ರಿಂದ ಹಿಟ್ಟನ್ನು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ, ಇಲ್ಲ ಅಂದರೆ ಕೈಯಿಂದನೇ ನಾದ್ತೀನಿ. ಯಾವುದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಾಯಿತು ಅಂದರೆ ಖಂಡಿತ ನಾನು ಅದರಿಂದ ದೂರನೇ ಇರ್ತೀನಿ. ಆದಷ್ಟು ನನಗೆ ಹೆಲ್ದಿ ಆಗಿರುವಂಥದ್ದು, ಇದನ್ನು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ, ಈ ಥರ ಮಾಡಿದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೋ, ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಹೋಗ್ತೀನಿ. ಇನ್ನು ಇದು ಸ್ವಲ್ಪ ಆರಿದ ಮೇಲೆ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಇನ್ನು ಅದೇ ಪಾತ್ರೆಯಲ್ಲಿನೇ ನಾನಿಲ್ಲಿ ಪೊಟೆಟೊ ಫ್ರೈನ ಮಾಡ್ಕೊಳ್ತಿದ್ದೀನಿ. ನೋಡು ಏನೋ ಆಗಿದೆ. ನಾನು ಅದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತೀನಿ. ನಮಗೆ ತೆಗಿಬೇಕಾದ್ರೇ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಎಷ್ಟು ಸುಡ್ತಿದೆ ಅಂತ ಹೇಳಿ. ನಾನು ಪಂಪ್ಕಿನ್ ಕಂಪ್ಲೀಟಾಗಿ ಆರಿದ ಮೇಲೇ ಹಾಕ್ಕೊಂಡಿರೋದು. ಹೀಟ್ ಅಷ್ಟೊಂದಾಗುತ್ತೆ, ಒಳ್ಳೆಯದಲ್ಲ ಪ್ರತಿಯೊಂದನ್ನು ಮಿಕ್ಸಿ ಮಾಡಿಕೊಂಡೇ ತಿನ್ನೋದು. ಸೊ ನಾನು ಆದಷ್ಟು ಕೈಯಿಂದನೇ ಕಲಿಸ್ಕೊಳ್ತೀನಿ ಹಿಟ್ಟನ್ನು. ಇನ್ನು ಪೊಟೆಟೊ ಫ್ರೈ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಇಷ್ಟ ಆಗದಿರೋದನ್ನು ತಿನ್ನು ಅಂತ ಹೇಳಿ ಒತ್ತಾಯ ಮಾಡಲ್ಲ. ನಾನು 1-2 ಹಾಗಲಕಾಯಿ ಇದೆ, ಅದನ್ನೇ ಫ್ರೈ ಮಾಡಿಕೊಡೋಣ ಅವ್ರಿಗೆ ಅಂತ ಹೇಳಿ.
ಪಲ್ಯ ರೆಡಿ ಆಯಿತು. ಸಿಂಪಲ್ಲಾಗಿ ಜಸ್ಟು ಒಗ್ಗರಣೆ ಕೊಡೋದಷ್ಟೇ. ಖಾರ, ಉಪ್ಪು, ಅರಿಶಿನ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತೀನಿ. ಪೊಟೆಟೊ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಅದರಿಂದ ಏನೇ ಮಾಡಿಕೊಟ್ರು ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಇದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೆ, ಅದನ್ನು ಸುಲಿದು ಕೊಡ್ತಿದ್ದೀನಿ. ಹಾಗೆ ಶೇಂಗಾ ಕಾಳು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗ್ರೇಪ್ಸ್ ಕೂಡ ಎತ್ತಿಟ್ಟಿದ್ದೀನಿ. ಕೆಲವೊಂದು ಸರಿ ಶೇಂಗಾ ಕಾಳು ತಿನ್ನೋದಕ್ಕೆ ಇಷ್ಟಪಡಲ್ಲ ವೈಭವ್, ಹಾಗಾಗಿ ಗ್ರೇಪ್ಸ್ನಾದರೂ ತಿಂದೋಗಿ ಅಂತ ಹೇಳಿ ಫೈನಲಿ ಅವ್ರದ್ದು ಟಿಫನ್ ರೆಡಿ ಆಯಿತು. ಇಷ್ಟು ಸಾಫ್ಟ್ ಆಗಿರುವಂಥ ಚಪಾತಿ, ಅದರ ಜೊತೆ ಪೊಟೆಟೊ ಫ್ರೈ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಮಾಡಬೇಕಾದ್ರೇ ಚಪಾತಿಗೆ ತುಪ್ಪನ ಹಚ್ಚೋದ್ರಿಂದ ಮಧ್ಯಾಹ್ನದವರೆಗೂ ಸಾಫ್ಟ್ ಆಗಿರುತ್ತೆ. ಈ ಚಪಾತಿ ಏನಿದೆಯಲ್ಲ, ನಾವು ಪಂಪ್ಕಿನ್ ಹಾಕಿ ಮಾಡಿರೋದು, ಅದು ಸಾಯಂಕಾಲದವರೆಗೂ ಸಾಫ್ಟ್ ಆಗಿಯೇ ಇರುತ್ತೆ, ಗಟ್ಟಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ತಿನ್ನೋದು ಕೂಡ ಇಷ್ಟಪಡ್ತಾರೆ. ನಾನು ಏನೇ ಅಡುಗೆ ಮಾಡಿದ್ರೂ ಕಂಪಲ್ಸರಿ ಅದರಲ್ಲಿ ಸೊಪ್ಪನ್ನ ಹಾಕ್ತೀನಿ, ಹಾಕದೆ ಮಾಡೋದೇ ಇಲ್ಲ. ಇನ್ನು ಅವರ ಟಿಫನ್ ನಡೀತಾ ಇದೆ. ನಾನು ಅವರ ಬಾಕ್ಸ್ನ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ನೋಡೋದಕ್ಕೆ ಕೂಡ ಇಷ್ಟು ಚೆನ್ನಾಗಿ ಕಾಣ್ತಿದೆ. ಮಕ್ಕಳಿಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಬೇಕು, ತಿನ್ನೋದಕ್ಕೂ ಹೆಲ್ದಿ ಆಗಿರಬೇಕು ಅಂದರೆ ಖಂಡಿತ ಈ ಥರ ಏನೇ ಮಾಡಿದ್ರೂ ಅದರಲ್ಲಿ ಸ್ವಲ್ಪ ನಾವು ಏನಾದರೂ ಹಾಕಿ ಮಾಡಿಕೊಡೋದು ತುಂಬ ಒಳ್ಳೆಯದು. ಸ್ಪೆಷಲಿ ಚಪಾತಿ ಮಾಡ್ತೀರಾ ಅಂದರೆ ಅದರ ಜೊತೆ ಪಾಲಕ್ ಅಂತೆ, ಬೀಟ್ರೂಟ್ ಅಂತೆ, ಏನಾದರೂ ಈ ಥರ ಕುಂಬಳಕಾಯಿ, ಇಲ್ಲಾಂದರೆ ಹೆಸರುಬೇಳೆ ಪೇಸ್ಟ್ ಮಾಡಿ ಹಾಕೋದು, ಆ ಥರ ಮಾಡಿಬಿಟ್ರೆ ಹೆಲ್ದಿ ಆಗುತ್ತೆ, ಹೊಟ್ಟೆ ತುಂಬುತ್ತೆ, ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇವತ್ತು ಇದನ್ನು ಕೊಟ್ವಿ, ತುಂಬ ಚೆನ್ನಾಗಿ ತಿಂದರು ಅಂತ ಹೇಳಿ. ಇನ್ನು ವೈಶುಗೆ ಶೇಂಗಾ ಕಾಳನ್ನು ಕೊಟ್ಟಿದ್ದೀನಿ, ವೈಭವ್ಗೆ ಸ್ವಲ್ಪ ಗ್ರೇಪ್ಸ್ನ ಇಟ್ಟಿದ್ದೀನಿ. ಅವರ ಬಾಕ್ಸ್ ಕೂಡ ರೆಡಿ ಆಯಿತು. ಹೋಗೋವರೆಗೂ ಅವ್ರು ಏನೂ ಕೆಲಸ ಮಾಡ್ಕೊಳ್ಳಲ್ಲ. ನನಗೆ ಇದು ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಆ ಕೆಲಸ ನೀವು ಮಾಡಿ, ಈ ಕೆಲಸ ನೀವು ಮಾಡಿ ಅಂತ ಕೆಲವೊಂದು ಸಾರಿ ನನಗೆ ಏನೋ ಸಿಟ್ಟು ಬಂದಾಗ ನಾನು ಹೇಳ್ತೀನೇನೋ, ಇಲ್ಲ ಅಂದರೆ ಕಂಪ್ಲೀಟ್ ಅವರ ರೊಟೀನ್ ಏನಿದೆ ಅಲ್ಲ ಅದನ್ನು ನಾನೇ ಮಾಡಿಬಿಡ್ತೀನಿ. ನಿನ್ನೆ ಕಾಟನ್ ಕೊಟ್ಟಿದ್ನಲ್ಲ, ಎಲ್ಲಿಟ್ಟಿ? ಆ ಪ್ಯಾಟರ್ನ್ ಇವತ್ತು ಸೇರಿಲ್ಲ. ತಡಿ 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 ಮುದುಕ್ ಬಾ. ಕಾಟನ್ ಒಳಗೆ ಹೋದ್ರೆ ಏನು ಬರೋದಿಲ್ಲ, ಅಷ್ಟು ಒಳಗೆ ಹೋಗ್ತೈತಾ? ಅದು ನೋಡಲ್ಲ, ಹಿಂಗೆ ಎಳೆದ್ರೆ ಬರ್ತೈತೆ. ಯಾವಾಗಾದರೂ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದೆವು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಿಜವಲ್ಲ, ಅಷ್ಟೊಂದೆಲ್ಲ ಅವರಿಂದ ಕಿರಿಕಿರಿ, ಒಂದು ಕೆಲಸನೂ ತಾವು ಮಾಡ್ಕೊಳ್ಳಲ್ಲ, ನಾವು ಹೇಳಿದ್ದು ಮಾಡೋಕ್ಕೆ ರೆಡಿ ಇರಲ್ಲ. ತಮ್ಮದೇ ತನಗೆ ಅದು ಹೋಗೋವರೆಗೂ ಅದು ಎಷ್ಟು ರೇಗಾಡಿರ್ತೀವೋ ಅವ್ರ ಮೇಲೆ, ಏನು ಮಾಡೋದು, ಅದು ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರೂ ಆಗೋದೇ ಇಲ್ಲ. ಯಾಕಂದರೆ ಇರೋ ಕಡಿಮೆ ಟೈಮಲ್ಲಿ ಅವ್ರಿಗೆ ಊಟ ಮಾಡಿಸಿ ರೆಡಿ ಮಾಡಿಸಿ ಅವ್ರದ್ದು ಏನಿದೆ, ಬುಕ್ಸ್ ಇಟ್ಕೊಂಡಿದ್ದಾರೋ ಇಲ್ವೋ ಪ್ರತಿಯೊಂದು ಕೇಳಿ, ಸಾಕ್ಸಿಂದ ಟೈಯಿಂದ ಈ ID ಕಾರ್ಡ್ವರೆಗೂ ನಾವೇ ಹಾಕಿ ಕಳಿಸ್ಬೇಕು. ಹಂಗಾಗಿ ಇದೆಲ್ಲ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ.
ಸೊ ನೀರು ಕೂಡ ಬಂದಿದೆ, ರಿಪೇರಿ ಆಯ್ತೇನೋ. ಸೊ ಹಾಗಾಗಿ ಬರೋದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ, ಯಾಕಂದರೆ ನೀರು ಬಂದಾಗ ಸ್ವಲ್ಪ ತೊಳ್ಕೊಂಬಿಟ್ರೆ ನಮಗೆ ನೆಕ್ಸ್ಟ್ ನೀರು ಕೂಡ ಮಿಕ್ಕತ್ತೆ. 8 ದಿನ 10 ದಿನ ಆಗೋಗ್ಬಿಡುತ್ತೆ ಕೆಲವೊಂದು ಸರಿ ನೀರು ಬಿಡೋದಕ್ಕೆ. ಸೊ ಹಾಗಾಗಿ ಬೆಡ್ ಕವರು, ಮ್ಯಾಟ್ಸು ಅದೆಲ್ಲ ಇತ್ತು, ತೊಳೆಯೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಹಾಕ್ತಿದ್ದೀನಿ. ಕಂಫರ್ಟ್ ಕೂಡ ತುಂಬ ದಿನ ಆಯಿತು ಚೇಂಜ್ ಮಾಡಿರಲಿಲ್ಲ, ಹಾಗೆ ತೊಳೆದಿರಲಿಲ್ಲ, ಅದನ್ನು ಕೂಡ ತೊಳ್ಕೊಂಬಿಡೋಣ ಅಂತ ಹೇಳಿ ಸ್ವಲ್ಪ ಎಣ್ಣೆ ಈರುಳ್ಳಿನ ಹಾಕಿ ಹಾಗಲಕಾಯಿನ ಫ್ರೈ ಮಾಡ್ಕೊಂಡಿದ್ದೆ. ಟೇಸ್ಟಿ ಅನ್ನೋದಕ್ಕಿಂತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಮಾರ್ನಿಂಗ್ ಟಿಫನ್ ಮುಗಿಸ್ಕೊಂಡು ಇನ್ನು ಮಿಕ್ಕಿರೋ ಕೆಲಸಗಳನ್ನು ಮಾಡ್ಕೊಳ್ತಿದ್ದೀನಿ. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲಿಗಾದರೂ ಹೋಗಿ ಬರೋಣ ಅಂತ ಹೇಳಿ. ಒಂದಿನ ನೋವಿರುತ್ತೆ, ಒಂದಿನ ನೋವಿರಲ್ಲ. ಸೊ ಒಂದು ಸರಿ ಹೋಗಿ ಚೆಕಪ್ ಮಾಡಿಸ್ಕೊಂಬರೋಣ, ಏನಾಗಿದೆ ಅಂತನಾದರೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಆಗ್ತಿದ್ದೀನಿ. ಕಂಪ್ಲೀಟ್ ಆಯ್ತು ನೋಡು, ಕ್ಲೋಸ್ ಮಾಡಕತ್ತಾರಲ್ಲ. ಹಾಂ ಅದೇ ಅದಕ್ಕೆ ಆಫ್ ಮಾಡಿದ್ದಂಗಿದ್ದಾರೆ ಅವರು. ಒಂದು ತಿಂಗಳು ಟ್ಯಾಬ್ಲೆಟೇ ಕೊಟ್ಟಿದ್ರು, ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತಾ ಇತ್ತು ನನಗೆ. ಹಾಗಾಗಿ 15 ದಿನ ತೊಗೊಂಬಿಡೋಣ ಅಂತ ಹೇಳಿ, ಜಾಸ್ತಿ ಆದರೂ ನುಂಗೋದಕ್ಕೆ ಕಷ್ಟ. ಅವ್ರು ಹೇಳಿದ್ದು ಊಟದಲ್ಲಿನೇ ನೀವು ಚೆನ್ನಾಗಿ ಊಟ ಮಾಡಿ, ಹಾಲು ಹಣ್ಣು ತರಕಾರಿ ಅದು ಕಡಿಮೆ ಆಗುತ್ತೆ ಅಂತ ಹೇಳಿ. ಇನ್ನು ಸ್ವಲ್ಪ ರಿಲಯನ್ಸಲ್ಲಿ ಕೆಲವೊಂದೆಲ್ಲ ಮರೆತು ಬಂದಿದ್ದೆ, ಹಾಗಾಗಿ ಸ್ವಲ್ಪ ಹೋಗಿ ತೊಗೊಂಡು ಬರೋಣ ಅಂತ. ಇನ್ನು ಈ ಸರಿ ದೀಪಾವಳಿ ಟೈಮಲ್ಲಿ ಕೆಲವೊಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ವಿ, ತುಂಬ ವರ್ಷಗಳಿಂದ ತಗೋಬೇಕು ಅಂತ. ಅವು ಡೆಲಿವರಿನೇ ಕೊಟ್ಟಿರಲಿಲ್ಲ, ಆಲ್ರೆಡಿ 10-12 ದಿನ ಆಗಿತ್ತು. ಸೊ ಮೇಲೆ ಇದೆ ಅದು, ಹಂಗಾಗಿ ಅಲ್ಲೋಗಿ ಕೇಳ್ಕೊಂಬಂದರು. ಅದು ಇನ್ನು ನಾಳೆ ನಾಡಿದ್ರಲ್ಲಿ ಬರುತ್ತೆ ಅಂತ ಹೇಳಿದರು. ನಮಗೆ ಶೂ ಪಾಲಿಷರ್, ಆಮೇಲೆ ವಿಮ್ ಫ್ಲೋರ್ ಇದೇನಿದೆಲ್ಲ ಕ್ಲೀನರ್, ಇದು ಮೇನ್ ಬೇಕಾಗಿತ್ತು. ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮನೆ ಕ್ಲೀನ್ ಆಗುತ್ತೆ. ಅದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ, ಅದರಲ್ಲಿ ಸುಮಾರು ಫ್ಲೇವರ್ ಕೂಡ ಬರುತ್ತೆ. ಆಮೇಲೆ ಶೇಂಗಾ ಕೂಡ ಚೆನ್ನಾಗಿತ್ತು, ತೊಗೊಂಡು ಬಂದಿದ್ದೆ. ದಂಟಿನ ಸೊಪ್ಪು ರಿಲಯನ್ಸಲ್ಲಿ ಮಾತ್ರ ಸಿಗುತ್ತೆ, ಆ ಕಡೆ ಹೋದಾಗೇನೋ ತೊಗೊಂಡು ಬಂದಿರ್ತೀನಿ. ಇದನ್ನು ಕಡ್ಡಿನ ಹಚ್ಚಿದರೆ ಹತ್ತುತ್ತೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ. ಸೊ ಹಾಗಾಗಿ ಹಚ್ಚೋಣ ಇವತ್ತು ಅಂತ ಹೇಳಿ. ಇನ್ನು ಕರಿ ಬದನೆಕಾಯಿ ತುಂಬ ಇಷ್ಟ ಆಗುತ್ತೆ ಹಸ್ಬೆಂಡ್ಗೆ. ಇಲ್ಲಿ ಕೂಡ ಸಿಗಲ್ಲ, ಅದು ರಿಲಯನ್ಸಿಗೆ ಹೋದಾಗೇ ನೋಡ್ಕೋಬೇಕು. ಸೊ ಈ ಸರಿ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ಇದು ಇನ್ನೇನು ಗಿಡ ಎಲ್ಲ ಕೊಳ್ತೋಗಿದೆ, ಕಿತ್ತಿ ಬಿಸಾಕ್ಬಿಡೋಣ, ಆಲ್ರೆಡಿ ಹಾಳಾಗೋಗಿದೆ ಅಂತ ಅಂದ್ಕೊಂಡಿದ್ದೆ. ನೋಡೋಣ, ಒಂದು ಸ್ವಲ್ಪ ದಿನ ಬಿಟ್ಟರೆ ಮತ್ತೆ ಚಿಗಿಬೋದೇನು ಅಂತ ಹೇಳಿ ಬಿಟ್ಟಿದ್ದೆ. ನಿಜವಾಗ್ಲೂ ಮತ್ತೆ ಅದರಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಸೊ ತಾಳ್ಮೆ ಇರಬೇಕು ಅಷ್ಟೇ. ಕಿತ್ತಿ ಹೊಕ್ಕಟ್ಟಿದ್ರೆ ಹಾಳಾಗೋಗ್ಬಿಡ್ತಿದೆ, ಅದರಲ್ಲಿ ಎಷ್ಟು ಚೆನ್ನಾಗಿ ಮತ್ತೆ ಒಂದು ಎಲೆ ಬಂದಿದೆ. ಈ ಥರ ದಂಟಿನ ಸೊಪ್ಪನ್ನ ಹಚ್ಬಿಟ್ಟು ಅದಕ್ಕೆ ಒಂದು ಕಟ್ಟಿಗೆ ಸಪೋರ್ಟ್ ಕೊಟ್ಬಿಟ್ರೆ ಅದು ಬಳ್ಳಿ ಥರ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿದರು ಒಂದು ವಿಡಿಯೋದಲ್ಲಿ. ಸೊ ನಾನು ಕೂಡ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಹಚ್ಚಿದ್ದೀನಿ. ಇನ್ನು ಗಿಡಗಳೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಇದ್ರ ಮಧ್ಯದಲ್ಲಿ ಯಾವುದೋ ಒಂದು ಮಿಡತಿ ಹುಳ ಏನೋ, ಅದು ಗೊತ್ತಿಲ್ಲ ನನಗೆ ಪರ್ಫೆಕ್ಟಾಗಿ. ಸೊ ಈ ಥರ ಅರ್ಧ ಎಲೆನೆಲ್ಲ ತಿಂತಿದೆ. ನನಗೆ ಅದು ಎಲ್ಲಿದೆ, ಹೆಂಗೆ ಹುಡುಕ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸುಮಾರು ಎಲೆ ಎಲ್ಲ ತಿಂದುಬಿಟ್ಟಿದೆ. ಒಂದು ಸೈಡ್ ಕಾರ್ನರಲ್ಲಿ ಇರೋದು, ಮುಂದೆ ಇರೋದೆಲ್ಲ ತುಂಬ ಫ್ರೆಶ್ ಆಗಿದೆ. ಎಷ್ಟು ಚೆನ್ನಾಗಿ ಗಿಡಗಳು ಬಂದಿದೆ. ನಮ್ಮ ಮನೆ ಒಂಥರ ಮೋಸ್ಟ್ ಹ್ಯಾಪಿನೆಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಈ ಜಾಗ ನೋಡಿಬಿಟ್ರೆ ಮನಸ್ಸಿಗೆ ಖುಷಿ ಆಗುತ್ತೆ, ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಭಾಳ ಇಷ್ಟವಾಗಿರುವಂಥ ಜಾಗ. ಇದನ್ನು ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ನೋಡ್ಕೊಳ್ತೀನಿ. ಮನೆಗೆ ಬಂದರೂ ಕೂಡ ಫಸ್ಟು ಫೈಂಡ್ ಔಟ್ ಮಾಡೋದು ಇದನ್ನೇ, ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತ ಹೇಳಿ. ನಿಜವಾಗ್ಲೂ ಇರೋವರೆಗೂ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಷ್ಟೇ. ಸೊ ನನಗೇನು ಖುಷಿ ಅನಿಸುತ್ತೆ ನಾನು ಅದನ್ನು ಮಾಡ್ತಾ ಇರ್ತೀನಿ. ಕೆಲವೊಂದೆಲ್ಲ ವೀಕ್ಲಿ 1 ಟೈಮ್ ಇರೋದೊಂದು ಸ್ವಲ್ಪ ಕೊಟ್ಟಿದ್ದಾರೆ. ಆಮೇಲೆ ನೈಟು ಮಾರ್ನಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದು ಅದೇ, ವಿಟಮಿನ್ಸು ಕ್ಯಾಲ್ಶಿಯಮ್ಸ್ ಕೊರತೆಯಿಂದ ಈ ಪ್ರಾಬ್ಲಮ್ ಬರ್ತಿದೆ. ಅದು ಬಿಟ್ಟರೆ ನೀವು ಎಲ್ಲೋ ಬಡಿಸ್ಕೊಂಡಿದ್ದೀನಿ, ಅದು ಇದಕ್ಕೆ ಸಂಬಂಧನೇ ಇಲ್ಲ. ಒಂದು ಸರಿ ಕೈ ಏನಾದರೂ ಬಡೀತು ಅಂದರೆ ಅದು ಸ್ವೆಲ್ ಆಗಬೇಕು, ಅವಾಗೇ ಒಳಗಡೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಇಲ್ಲಾಂದರೆ ಈ ಥರನೇ ಅಂತ ಹೇಳಿ. ಸೊ ಇವಾಗಲೂ ಮನೇಲೇ ಅಡುಗೆ ಮಾಡ್ತಾ ಕೂರಬೇಡಿ, ಸ್ವಲ್ಪ ಬಿಸಿಲಿಗೆ ಕೂಡ ಓಡಾಡಿ ಅಂತ ಹೇಳಿದರು ಅವರು.
ಸರಿ ಕೇಳ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಹೊರಟು ಬಂದ್ವಿ. ನಾನು ಲಕ್ಷ್ಮೀ ಪೂಜೆಗೆ ತೊಗೊಂಡಿರೋ ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ. ತುಂಬ ಸಿಂಪಲಾಗಿ ಮಾಡಿಸಿದ್ದೀನಿ. ಅವ್ರು ಏನು ಸಜೆಸ್ಟ್ ಮಾಡಿದರು ಅಂದರೆ, ಇಲ್ಲಿ ಪ್ಲೇನ್ ಇದೆ ಅಲ್ವಾ ಗ್ರೀನು, ಈ ಥರದ್ದನ್ನು ಪ್ಲೇನಾಗಿ ತೊಗೊಂಡು ಅದಕ್ಕೆ ವರ್ಕ್ ಮಾಡಿಸಿ, ಯಾಕಂದರೆ ಅದು ಲೈನ್ಸ್ ಬಂದಿರೋದ್ರಿಂದ ಅದರಲ್ಲಿ ಯಾವುದೇ ವರ್ಕ್ ಹಾಕಿದರೂ ಕೂಡ ಅದು ವೇಸ್ಟ್ ಆಗುತ್ತೆ, ಸುಮ್ಮನೆ ಬೇಡ ಅಂತ ಹೇಳಿದರು. ಹಂಗಾಗಿ ಪ್ಲೇನಾಗಿ ಹೊಲಿಸ್ಕೊಂಡಿದ್ದೀನಿ. ಮುಂದೆ ಯಾವತ್ತಾದರೂ ಆ ಥರದ್ದೊಂದು ತೊಗೊಂಡು ಸ್ವಲ್ಪ ವರ್ಕ್ ಮಾಡಿಸೋಣ ಅಂತ ಹೇಳಿ. ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ಒಣಗಿತ್ತು, ತೊಗೊಂಡು ಬಂದಿದ್ದೆ, ಅದೆಲ್ಲನೂ ಮಾಡಿಸಿ ಎತ್ತಿಡ್ತಿದ್ದೀನಿ. ಬರೀ 1 ಟೈಮ್ ತಂದಿದ್ದೀನಿ, ಇನ್ನೂ ಇದರ 2ರಷ್ಟು ಮೇಲೆ ಒಣಗಾಕಿದ್ದೀನಿ. ಸೊ ಲೈಟಾಗಿ ಬಿಸಿಲಿದೆ, ಜಾಸ್ತಿ ಬಿಸಿಲು ಕೂಡ ಇಲ್ಲ, ಮೋಡ ಆಗೋದು ಬಿಸಿಲು ಬರೋದು ಆಗ್ತಿದೆ. ಸೊ ಹಾಗಾಗಿ ಯಾವ್ಯಾವೆಲ್ಲ ಒಣಗಿದೆ ಅದನ್ನಷ್ಟೇ ತೊಗೊಂಡು ಬಂದು ಎತ್ತಿಟ್ಕೊಳ್ತಿದ್ದೀನಿ. ಇನ್ನು ಈ ಟ್ರೀಸರಿ ಬಂದು ಒಂದು 10 ವರ್ಷ ಆಯ್ತು ಅಂದ್ಕೊಳ್ತಿದ್ದೀನಿ. ನಾವು ವೈಶು ಹುಟ್ಟಿದ ಮೇಲೆ ಈ ಟ್ರೀಸರಿ ತೊಗೊಂಡಿದ್ದು. ಸೊ ಆರಾಮಾಗಿ 10 ವರ್ಷ ಆಗಿದೆ. ನೋಡ್ಬೋದು ಬಟ್ಟೆ ಎಲ್ಲ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿ. ಯಾಕಂದರೆ ಮಕ್ಕಳು ದೊಡ್ಡವರಾಗ್ತಿದ್ದಾರೆ, ಅವ್ರಿಗೆ ತೊಗೊಂಡಿರೋ ಬಟ್ಟೆಗಳೆಲ್ಲ ಹಾಗೆ ಜಾಸ್ತಿ ಆಗ್ತಿದೆ, ಅದು ಇಡೋದಕ್ಕೆ ಪ್ಲೇಸ್ ಆಗ್ತಿಲ್ಲ. ಸೊ ಹಾಗಾಗಿ ಇದು ಕೂಡ ಸುಮಾರು ಸರಿ ಲಾಕ್ ಎಲ್ಲ ಹೋಗ್ತಾನೆ ಇದೆ. ಭಾಳ ತೆಳ್ಳಗಿದೆ ಇದು. ಇನ್ನು ಇದನ್ನು ರಿಪೇರಿ ಮಾಡಿಸಿದ್ರೂ ಕೂಡ ಪ್ರಯೋಜನ ಇಲ್ಲ, ಯಾಕಂದರೆ ಪದೇ ಪದೇ ನಾವು ತೆರೆದಾಗೆಲ್ಲ ಅದು ಲಾಕ್ ಹೋಗ್ತಾನೆ ಇರುತ್ತೆ. ಸೊ ಚೇಂಜ್ ಮಾಡ್ಕೊಂಬಿಡೋಣ, ಸ್ವಲ್ಪ ದೊಡ್ಡದು ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟೆ 3 ಡೋರ್ ಇರೋ ಅಂಥದ್ದನ್ನು ನಾವು ರಾಯಲ್ ಓಕಲ್ಲಿ ಆರ್ಡ್ರ್ ಮಾಡಿದ್ದೀವಿ. ಸೊ ಅದು ಇನ್ನೊಂದೆರಡು ದಿನ ಬರುತ್ತೆ ಅಂತ ಹೇಳಿದ್ದಾರೆ. ಸ್ಕೂಲಿಂದ ಬರ್ರಣ ಒಂದು ರಾಮಾಯಣ ನೋಡಪ್ಪ, ಏನ್ ಪ್ರಾಬ್ಲಮ್? ಹುಡುಗಿ ಮಮ್ಮಿ ನಿಂತ್ಕೊಂಡಾಗ ಈ ಬ್ರೇಕ್ ಬಂದೈತೆ, ಬ್ರೇಕ್ ಅಂಕಲ್ ಸಡನ್ ಆಗ್ತಾರೆ, ಎಲ್ಲಿ ಹೊತ್ಕೊಂಡ್ ಬೀಳ್ತಾಳೆ ಅಂತ ಪಾಂಡಕ್ಕ ಕುಂತು ಅದು ಮತ್ತೆ ಎದ್ದು ನಿಂತ್ಕೊಂಡ. ನಾನು ತೆಳಗಡೆ ಹೋಗಿ ಕಾರ್ ಚೆಕ್ ಮಾಡಿದೆ, ಬಯಾಸಿನ್ ಕುತ್ಕೊಂತಾಳೆ ಅಂತೇಳಿ ಈತ ಕಾರ್ ಹೇಳ್ದೆ. ಅಕ್ಕ ನೀನ್ ಮಾಡಿ ನನ್ ಮೇಲೆ ಆಗ್ತೀಯಲ್ಲಕ್ಕ ಅಂತ ಹೇಳ್ದೆ. ಅದೊಂದು ಮ್ಯಾಟ್ರ ಅಳಕ್, ಅದೊಂದು ಏನಾದ್ರ ಅದ್ರಾಗ ಏನಾರ ಅಳಂತದ ಏನಾನ ಐತಾ? ಅಕ್ಕಿ ಕೂಡ ಇಲ್ಲಮ್ಮ, ಇಲ್ಲಿ ಕೂಡ ಯಾರು ಹೇಳಿದ್ರಿ? ಏನ್ ಪ್ರಾಬ್ಲಮ್ ಅದ್ರಾಗ? ಇನ್ನೊಬ್ಬರ ಕಾಲು ಎಳಿಬಾರ್ದಮ್ಮ, ಆಮೇಲೆ ಬಿದ್ರೆ. ಹೇಳ್ತೇ ಇಲ್ಲ ಮಮ್ಮಿ, ನಾನು ಮುಟ್ಟಿ ಎದುರಿಸಿದ, ನಾನು ಹೇಳ್ದೇ ಇಲ್ಲ. ಹೇಳ್ತೀನಿ ಅಕ್ಕ, ನಿಂಗೆ ಗೊತ್ತು ನಾನು ಹೇಳ್ದೆ ಅಂತ. ಎಲ್ಲಿ ಹೇಳ್ತೀನಿ ಇವಾಗ? ಅದು ಕಳ್ಬೇಡ. ನನಗೆ ನಿನ್ನೆ ಏನ್ ಹೇಳಿ? ನನಗೆ ಲಾಸ್ಟ್ 2 ಡೇಸ್ ಒನ್ ವೀಕ್ ಬ್ಯಾಕ್ ಏನ್ ಹೇಳಿ? ಅಳಲ್ಲ ಅಂತ ಹೇಳಿ ಮತ್ತೆ ಅಳ್ತೀನಿ. ಈಗ ಇಂಗ್ಲಿಷ್ ಯಾರು ಮಾತಾಡ್ತಿದ್ದ ಡಾಂಕಿ ಪಲ್ಲ ಮಂಕಿ ಯಾರು ಅಂತೀನಪ್ಪ ನಾನು ಅಂತ ಮಾಡಿರಲ್ಲ. ಎಲ್ಲ ಡಾಂಕಿ ಪಲ್ಲೆ, ಡಾಂಕಿ ಮಂಕಿ ಅದೆಲ್ಲ ಕಾಮನ್ ವರ್ಡ್ ಅನ್ಬಾರ್ದಮ್ಮ. ಅನ್ನೆಸೆಸರಿ ಹಂಗೆ ಹೆಂಗೆ? ಅನ್ನೆಸೆಸರಿ ಇಲ್ಲ ಅಲ್ಲ ಮಮ್ಮಿ, ಸುಮ್ಮನೆ ಜೋಕಿಗೆ ಏನೋ ಅಂತಿರ್ತೀನಿ. ಬನ್ನಿನ ಕೇಳೋಗಿಲ್ಲ ನೀವತ್ತು ಬಾಡಿ ಬಿಲ್ಡರ್ ಇರ್ಲಿ ಬಿಡು, ಏನಾಗಲ್ಲ, ಅಳಬೇಡ. ಇವತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೆಲ್ದಿ ಆಗಿರೋವಂಥದ್ದು, ಅದರ ಜೊತೆ ಟೇಸ್ಟಿ ಆಗಿರೋವಂಥದ್ದು ರಾಗಿ ಚಕ್ಲಿ. ರಾಗಿ ಚಕ್ಲಿ ಮಾಡೋದಕ್ಕೆ 4 ಬಟ್ಲದಷ್ಟು ರಾಗಿ ಹಿಟ್ಟು, 1 ಬಟ್ಲದಷ್ಟು ಪುಟಾಣಿ ಹಿಟ್ಟು, 2 ರಿಂದ 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ, ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿನ, ಎಳ್ಳು, ಅಜಿವಾನ, ಜೀರಿಗೆ, ಸ್ವಲ್ಪ 2 ರಿಂದ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿರೋದು ಹಾಕ್ಕೊಳ್ತಿದ್ದೀನಿ. ರಾಗಿ ಹಿಟ್ಟನ್ನು ಜಿನ್ನಿ ಮಾಡಿಸ್ಕೊಂಡು ಬಂದಿದ್ದೀವಿ ಅಂದು ಒಂದು 2-3 ದಿನದಲ್ಲೇ ಮಾಡ್ಕೋಬೇಕು. ಇದು ಅಸಲು ಜಿಗಿನೇ ಇರೋದಿಲ್ಲ. ನಾವು ಲೇಟಾದಷ್ಟು ಟೇಸ್ಟು ಚೆನ್ನಾಗಿರಲ್ಲ, ಮಾಡೋದಕ್ಕೂ ಬರಲ್ಲ ಅಂತಲೇ ಅಂದ್ಕೊಳ್ತೀನಿ. ಸೊ ಫ್ರೆಶ್ ಆಗಿರೋವಂಥ ಹಿಟ್ಟು ಮಾಡಿದಾಗ ಟೇಸ್ಟು ಚೆನ್ನಾಗಿರುತ್ತೆ, ಚಕ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ರಾಗಿದು ಆದಷ್ಟು ಮುರಿತಾನೆ ಇರುತ್ತೆ, ಹೆಂಗಿದ್ರೂ ಮುರ್ಕೊಂಡೇ ತಿನ್ನಬೇಕಲ್ವ. ಸೊ ಇದನ್ನು ಒಂದೇ ಹೋಲಿರೋವಂಥದ್ರಲ್ಲಿ ಮಾಡೋಕ್ಕೆ ಬರಲ್ಲ, 3 ಅಥವಾ 5 ಬರುತ್ತಲ್ಲ ಅದರಲ್ಲಿನೇ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ಬಿಸಿನೀರಾದರೂ ಹಾಕ್ಕೋಬೋದು, ತಣ್ಣೀರಾದರೂ ಹಾಕ್ಕೋಬೋದು. ಸ್ವಲ್ಪ ಹಿಟ್ಟೇನಾದರೂ ಭಾಳ ದಿನ ಆಗಿದೆ ಅಂದರೆ ಅಲ್ಲಿ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಳ್ಳಿ. ಇಲ್ಲ ಫ್ರೆಶ್ ಆಗಿರುವಂಥ ಹಿಟ್ಟು ಅಂದರೆ ಖಂಡಿತ ಸ್ವಲ್ಪ ತಣ್ಣೀರನ್ನು ಹಾಕಿ ಚೆನ್ನಾಗಿ ಕಿವುಚ್ಕೊಂಡು ಅದನ್ನು ನಾವು ಚಕ್ಲಿ ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ನಾನು ಹಾಕೋ ಟೈಮಲ್ಲಿನೇ ವೈಭವ್ ಬಂದ, ಮತ್ತು ನೀರು ಕುಡಿದು ಅವನು ಮತ್ತು
ಚಕ್ಲಿ ಕೊಟ್ಟೆ, ತೊಗೊಂಡು ಹೋದ. ಸೊ ಈ ಥರ ಟೇಸ್ಟಿಯಾಗಿರೋಂಥ ಚಕ್ಲಿ ನಾವೇ ಮನೇಲಿ ಮಾಡ್ಕೊಬೋದು. ಇವಾಗಿನ ವೀಡಿಯೋಗಳು ನೋಡಿದಾಗ ಏನು ಮಕ್ಳಿಗೆ ಕೊಡೋದು ಅನ್ನೋದು ಭಯ ಆಗುತ್ತೆ. ಅದನ್ನು ತಿಂದರೆ ಪ್ರಾಬ್ಲಮ್, ಇದನ್ನು ತಿಂದರೆ ಪ್ರಾಬ್ಲಮ್ಮು ಅನ್ನೋದನ್ನು ಕೇಳಿ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಆದಷ್ಟು ನಾನು ಮನೆಯಲ್ಲಿನೇ ಮಾಡ್ಕೊಳ್ತೀನಿ. ಮಕ್ಕಳಿಗೆ ಮಂಡಾಳು ಅವಲಕ್ಕಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಒಂದು 10-15 ನಿಮಿಷ ಟೈಮ್ ಕೊಟ್ಟು ಮಾಡಿಬಿಟ್ರೆ ಆರಾಮಾಗಿ ಮತ್ತೆ ಒಂದು ವಾರದವರೆಗೆ ತಿಂತಾರೆ ಅಂತ ಹೇಳಿ ಇನ್ನು ಈ ಥರ ಬರುತ್ತೆ ಚಕ್ಲಿ ಎಲ್ಲ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟೇ ನಾವು ಇದನ್ನು ಕರ್ಕೋಬೇಕು. ನೋಡಿ ಈ ಥರ ಮಧ್ಯದಲ್ಲಿ ತಿನ್ನಬೇಕಾದ್ರೆ ಎಳ್ಳು ಸಿಗ್ತಿರುತ್ತಲ್ಲ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಿ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಾನು ಚಕ್ಲಿನೆಲ್ಲ ಮಾಡಿ ಮುಗಿಸ್ಕೊಂಡೆ. ಇದು ಮಿಲೆಟ್ಸು, ಇದು ಬಂದು ಮಿಲೆಟ್ಸ್ದು ರಾಗಿ ಕುರುಮುರ ಅಂತ ಹೇಳಿ ಮೊನ್ನೆ ಗ್ರಾಸರಿ ತರೋದಕ್ಕೆ ರಿಲಯನ್ಸಿಗೂ ತಾನೇ ತೊಗೊಂಡು ಬಂದಿದ್ದೆ. ಬೈ 1 get 1 ಇತ್ತು. ಸೊ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದ್ರಿಂದ ಒಂದೇ ತೊಗೊಂಡು ಬಂದಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ. ಮುಂಚೆ ನೀವು ಯಾರಾದರೂ ಆಲ್ರೆಡಿ ಇದನ್ನು ಮಾಡಿದರೆ ಖಂಡಿತ ನಾನು ಕಾಮೆಂಟ್ ಮುಖಾಂತರ ತಿಳಿಸಿ. ಈ ಮಂಡಾಳಿಂದ ಅಕ್ಕಿಯಿಂದ ಮಂಡಾಳೆಲ್ಲ ಹೆಂಗೆ ಬರುತ್ತೋ ಜೋಳದಿಂದ ಕೂಡ ಇವಾಗ ಮಂಡಾಳ ಬರ್ತಿದೆ ಅದೇ ಥರ. ಸೊ ರಾಗಿದು ನೆಕ್ಸ್ಟು ನವಣೆದು ಅದೆಲ್ಲ ಖಂಡಿತ ಬಂದೇ ಬರುತ್ತೆ ಮುಂದೆ ಫ್ಯೂಚರಲ್ಲಿ. ನೋಡೋಣ, ಇವಾಗ ಚಕ್ಲಿ ಮಾಡೋದಾಯಿತು, ಇನ್ನು ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ. ಅಲ್ಲ ನೀನು ತೊಗೊಂಬಂದ್ರಲ್ಲ ಹೋಗಿ. ಇನ್ನು ನಾರ್ಮಲ್ ಖಾರ ಮಂಡಾಳೆಲ್ಲ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರನೇ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ಪ್ರತಿ ಸರಿ ರಿಲಯನ್ಸಿಗೆ ಹೋದಾಗ ಜೋಳದ ಇರ್ತಾಯಿತ್ತು, ಈ ಸರಿ ರಾಗಿದ್ದಿತ್ತು. ನೋಡೋದಕ್ಕೆ ಕೂಡ ಒಂಥರ ಡಿಫ್ರೆಂಟ್ ಆಗಿತ್ತು. ಸ್ವಲ್ಪ ಮಂಡಾಳೆಲ್ಲ ದಪ್ಪ ಇದೆ. ಟೇಸ್ಟ್ ಹೆಂಗಿರುತ್ತೆ ನೋಡಬೇಕು. ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ. ಅಯ್ಯೋ ನಿನ್ನ ಭಯ ಆಗತ್ತಲ್ಲ, ಅದೇ ಹೆಂಗೆ ಕಾಣ್ತದೆ ನಿನಗೆ ಚಕ್ಲಿ? ಮತ್ತು ಚಕ್ಲಿ ಯಾವ ಚಕ್ಲಿ? ಬ್ಲ್ಯಾಕ್ ಬ್ರೌನ್ ಕಲರ್ ಐತಲ್ಲ ಇದು. ಬ್ಲ್ಯಾಕ್ ಬ್ರೌನ್ ಡಾರ್ಕ್ ಬ್ರೌನ್. ಟೇಸ್ಟ್ ಹೇಗೈತೆ? ರಾಗಿ ಮಂಡ್ರೆ ರಾಗಿ ಚಕ್ಲಿ ಅದು ಸಿಕ್ತು ಮಮ್ಮಿ. ಇದು ಸಣ್ಣದು ಮಂಡಾಳಿಂದ ಹೆಂಗಪ್ಪ ನೋಡಿ ನಾನು ಅದನ್ಕೊಂಡಿದ್ದೆ ಫಸ್ಟಿಗೆ. ಫೈನಲಿ ಮಂಡಾಳು ಹಾಗೆ ಚಕ್ಲಿ ರೆಡಿ ಆಯಿತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ. ಆರಾಮಾಗಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ಬಿಟ್ರೆ ಹೆಲ್ದಿಯಾಗೂ ಇರುತ್ತೆ, ಅವ್ರಿಗೆ ಹೊಟ್ಟೆ ಕೂಡ ತುಂಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಖಂಡಿತ ಮಾಡಿಕೊಡಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಭವ್. ನಾನು 2ನೇ ತರಗತಿಯಲ್ಲಿ ಓದುತ್ತೇನೆ. ಇದು ರಾಗಿ ಚಕ್ಲಿ ಅಂತ ನಮ್ಮಮ್ಮ ಮಾಡಿದಾಳ ಇವತ್ತು. ಈಗ ಮಾಡಿದಾಳ. ಇದು ರಾಗಿಯಿಂದ. ಒಂದ್ಬಾರೆ ತಿಂದು ನೋಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿದೆಮ್ಮ. Thank you for subscribing my channel. Chicken banana, chicken banana, chicken banana, 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 banana. ಮಂಡಾಳು ಇಷ್ಟ ಆಯ್ತಾ, ಚಕ್ಲಿ ಇಷ್ಟ ಆಯ್ತಾ ವೈಭವ್? ಎರಡು ಇಷ್ಟ. ಇವ್ರು ಇಷ್ಟೊಂದು ಖುಷಿ ಪಡೋದು ನೋಡಿದರೆ ಏನು ಅಡುಗೆ ಮಾಡಿದರೂ ಕೂಡ ನಮಗಾಗಿರೋ ಸುಸ್ತೆಲ್ಲ ಹೋಗ್ಬಿಡುತ್ತೆ. ಇಷ್ಟೊಂದು ಇಷ್ಟಪಟ್ಟು ಇಷ್ಟೊಂದು ಖುಷಿಪಟ್ಟು ತಿಂದುಬಿಟ್ರೆ ನಾವೇನೇ ಅಡುಗೆ ಮಾಡಿದರೂ ಕೂಡ ಅದೊಂದು ಸಾರ್ಥಕ ಅಂತಲೇ ಅನಿಸುತ್ತೆ. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು, ಅವ್ರಿಗೆ ಇಷ್ಟ ಆಯಿತು ತಿಂತಿದ್ದಾರೆ ಅಂತ ಹೇಳಿ. ಇನ್ನು ಅವ್ರಿಗೆ ಕಾಣೋ ಥರನೇ ಇಟ್ಬಿಟ್ಟಿರ್ತೀನಿ, ತಾವೇ ಬೇಕಿದ್ದಾಗೆಲ್ಲ ಬಂದು ತೊಗೊಂಡು ತಿನ್ನಲಿ ಅಂತ ಹೇಳಿ. ಇನ್ನು ನೈಟ್ ಊಟಕ್ಕೆ ಬೇರೆ ಏನು ಮಾಡೋ ಹೋಪ್ ಇರಲಿಲ್ಲ. ಏನಾದರೂ ಈಸಿಯಾಗಿ ಆಗೋ ಥರದ್ದನ್ನೇ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇರೋ ಬರೋ ವೆಜಿಟೇಬಲ್ನೆಲ್ಲ ಬಳಸ್ಬಿಟ್ಟು ಇರೋ ಬರೋ
ಬೇಳೆ ಹಾಗೆ ಕಾಳನ್ನೆಲ್ಲ ಹಾಕಿ ಬೇಳೆ ಸಾಂಬಾರು ರೈಸ್ ಮಾಡ್ಕೊಂಬಿಡೋಣ. ಎರಡೂ ಒಟ್ಟಿಗೆ ಹಾಕಿ ಸಪ್ರೇಟ್ ಮಾಡೋದಕ್ಕೆ ನನಗೆ ಅಷ್ಟೊಂದು ಹೋಪ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹಾಗೆ ಅದ್ರ ಜೊತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೆ. ಸೊ ಖಂಡಿತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ನನ್ನ ಸಿಂಪಲ್ ರೋಟೀನ್ ಇದಾಗಿತ್ತು. ಯಾರಿಗೆಲ್ಲ ಇಷ್ಟ ಆಗಿದೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.